ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮಗೊಂದು ಬ್ರೈಡಲ್ ವರ್ಕ್ ತೋರಿಸ್ತಿದ್ದೇನೆ. ಸೊ ಅದರ ಯೂಸ್ ಮಾಡುವ ಮೆಟೀರಿಯಲ್ ಹೇಗಿರುತ್ತೆ, ಪ್ಲಸ್ ಅದರ ಹ್ಯಾಂಗಿಂಗ್ ಬೀಡ್ಸ್ ಆಗಲಿ, ಪ್ರೈಸ್ ಆಗಲಿ ಎಲ್ಲ ತಿಳ್ಕೊಳ್ಳುವ. ಫಸ್ಟಿಗೆ ನಾನು ಇದರದ್ದು ನೆಕ್ ವರ್ಕ್ ತೋರಿಸ್ತಿದ್ದೇನೆ. ಬ್ಯಾಕ್ ನೆಕ್ ನೀವು ನೋಡ್ಬೋದು, ಬ್ಯಾಕ್ ನೆಕ್ ವರ್ಕ್ ನೋಡ್ಬೋದು. ಅವ್ರದ್ದು ಇಷ್ಟು ದಪ್ಪ ಇದಿದೆ, ಅಂದರೆ ಬಾರ್ಡರ್ ಇದೆ. ಸೊ ಬಾರ್ಡರ್ ಸೊಂಟಕ್ಕೆ ಬಾರ್ಡ್ರ್ ಈಗ ಯಾರು ಹಾಕಲ್ಲ, ಅಂದರೆ ಆರಿ ವರ್ಕ್ ಬ್ಲೌಸಿಗೆ ಸೊಂಟಕ್ಕೆ ಬಾರ್ಡ್ರ್ ಎಷ್ಟೇ ಗ್ರ್ಯಾಂಡಾಗಿ ಬಂದರೂ ಹಾಕಲ್ಲ. ಯಾಕಂದರೆ ಇಲ್ಲಿ ಬಾರ್ಡ್ರ್ ಹಾಕಿದರೆ ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತಲ್ಲ, ಸೊ ಹಾಗಾಗಿ ಈ ಡಿಸೈನ್ ಅಷ್ಟು ಹೈಲೈಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂದರೆ ಇಲ್ಲಿಗೆ ನಾವು ಬಾರ್ಡರ್ ಯಾವತ್ತೂ ಹಾಕಲ್ಲ. ಯಾರೂ ಹಾಕಬೇಡಿ, ಅಂದರೆ ಆರಿ ವರ್ಕ್ ಬ್ಲೌಸ್ ಮಾಡುವಾಗ ಹಾಕಬೇಡಿ. ಮತ್ತು ಕಸ್ಟಮರಿಗೆ ಬಾರ್ಡರ್ ಬೇಕು ಅಂತ ಹೇಳಿದರೆ ಮಾತ್ರ ಸೊಂಟದ ಹತ್ರ ಬಾರ್ಡ್ರ್ ಬರಬೇಕು ಅಷ್ಟೇ. ಇದು ನೋಡ್ಬೋದು ನೀವು, ಇದು ಬ್ಯಾಕ್ ನೆಕ್ ಡಿಸೈನ್. ಸೊ ನೋಡಿ, ಇದು ಬ್ಯಾಕ್ ನೆಕ್ ಡಿಸೈನ್. ಕ್ಲಿಯರಾಗಿ ನಿಮಗೆ ಈ ಟೈಪ್ ವಿಡಿಯೋ ಮಾಡಿದರೆ ಕ್ಲಿಯರಾಗಿ ಡಿಸೈನ್ ಕಾಣುತ್ತೆ ನಿಮಗೆ. ಇದರಲ್ಲಿ ಬ್ಯಾಕ್ ನೆಕ್ ಡಿಸೈನಲ್ಲಿ ನೋಡ್ಬೋದು ನೀವು, ಚೈನ್ ಸ್ಟಿಚ್, ಬೀಡ್ ವರ್ಕ್ ಮತ್ತು ಸ್ಟೋನ್ ಚೈನ್ ಪ್ಲಸ್ ಸ್ಯಾರಿ ಕಲರ್ ಗೋಲ್ಡನ್ ಕಲರಲ್ಲೇ ಸ್ವಲ್ಪ ಗೋಲ್ಡನ್ ಕಾಪರ್ ಮಿಕ್ಸ್ ಇರುವಂತಹ ಕುಂದನ್ ಸ್ಟೋನ್ ಹಾಕಿದ್ದೇವೆ. ಮಿಡಲಿಗೆ ನಾವು ಒಂದೊಂದು ಬೀಡ್ ಕೊಟ್ಟಿದ್ದೇವೆ, ಎಕ್ಸ್ಟ್ರಾ ಒಂದೊಂದು ಬೀಡ್ ಕೊಟ್ಟಿದ್ದೇವೆ. ಸೊ ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಇನ್ನೊಂದು ಇಷ್ಟು ನೀಟ್ ಪರ್ಫೆಕ್ಟ್ ಬರಲಿಕ್ಕೆ ಒಂದು ನೀವು ಫಸ್ಟ್ ಸ್ಟೆಪ್ ಏನು ಅಂದರೆ, ನಿಮ್ಮ ಈ ಮಾರ್ಕಿಂಗ್ ಇದೆಯಲ್ಲ, ಈ ಮಾರ್ಕಿಂಗ್ ನೀವು ನೀಟಾಗಿ ಹಾಕಬೇಕು. ಒಂದು ಸೈಡ್ ಮೇಲ್ ಬಂದು ಒಂದು ಸೈಡ್ ಕೆಳಗಡೆ ಬಂದರೆ ನಿಮ್ಮ ಈ ಫಿನಿಶಿಂಗ್ ಅಷ್ಟು ನೀಟ್ ಬರೋದಿಲ್ಲ. ನೋಡಿ, ಈಗ ನಾನೀಗ ಮಾಡಿರುವಂತಹ ಇದು ನಾನೇ ಮಾಡಿರುವಂತಹ ಮಾರ್ಕಿಂಗ್, ನಾನೇ ಮಾಡಿರುವಂತಹ ವರ್ಕ್. ಸೊ ನನಗೆ ಯಾವಾಗಲೂ ನಾನು ವರ್ಕ್ ಮಾಡುವಾಗ ನನಗೆ ಫಸ್ಟು ಮೆಷರ್ಮೆಂಟ್ ಅಂದರೆ ಶೇಪ್ ಕರೆಕ್ಟ್ ಇರಬೇಕು ನಂಗೆ, ಹಾಗಾದರೆ ಮಾತ್ರ ನಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಇಲ್ಲದಿದ್ದರೆ ನೀವು ಈಗ ಬೇರೆಯವರಿಗೆ ಟೈಲರ್ಸ್ನವರೆಲ್ಲ ಮೆಷರ್ಮೆಂಟ್ ಹಾಕಿ ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಅರ್ಜೆಂಟಿಗೆ ಇಲ್ಲೊಂದು ಸಲ ಈಚೆ, ಇಲ್ಲೊಂದು ಈಚೆ ಹೀಗೆಲ್ಲ ಹಾಕ್ತಾರೆ. ಆಗ ನಾವೇನು ಮಾಡಬೇಕಂದ್ರೆ ನಮಗೆ ನೋಡುವಾಗ ಗೊತ್ತಾಗುತ್ತೆ ಹೇಗಿದೆ ವರ್ಕ್ ಅಂತ. ಸೊ ಆಗ ಏನು ಮಾಡಬೇಕಂದ್ರೆ ನಾವು ಕರೆಕ್ಟ್ ಶೇಪಿಗೆ ಕೊಡಬೇಕು, ಆಗ ಮಾತ್ರ ನಮಗೆ ವರ್ಕ್ ನೀಟ್ ಬರುತ್ತೆ. ಒಂದು ವೇಳೆ ನಾವು ಅವರು ಅರ್ಜೆಂಟಲ್ಲಿ ಏನಾದರೂ ಸ್ವಲ್ಪ ಆಚೆ ಈಚೆ ಮಾಡಿದರು ಮೆಷರ್ಮೆಂಟ್, ನಾವು ಅದರ ಮೇಲೇ ವರ್ಕ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ವರ್ಕ್ ಹೀಗೆ ಆಗುತ್ತೆ. ನೋಡಿ, ಒಂದು ಸೈಡ್ ಮೇಲೆ ಹೀಗೆ ನೋಡಿ, ಒಂದು ಸೈಡ್ ಮೇಲೆ ಒಂದು ಸೈಡ್ ಕೆಳಗೆ, ಹಾಗೆ ಆಗಬಾರ್ದು. ಯಾವಾಗಲೂ ನೀಟ್ ಬರಬೇಕು ವರ್ಕ್. ನೋಡಿ, ಇಷ್ಟು ನೀಟ್ ಫಿನಿಶಿಂಗ್ ಬಂತು ಅಂದರೆ ನಿಮ್ಮ ಕಸ್ಟಮರ್ ಕೊಡಲಿಕ್ಕೂ ಒಂದು ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಅವರು ಟೈಲರ್ಸ್ನವರು ಅಥವಾ ಯಾರಾದರೂ ನಿಮಗೆ ಕೊಡುವವರು ಮಾರ್ಕಿಂಗ್ ಮಾಡಿದ್ದು ಒಟ್ರಾಶಿ ಮಾಡಿ ಕೊಟ್ಟಿರ್ತಾರೆ. ಬಟ್ ನೀವು ಅದರ ಮೇಲೇ ವರ್ಕ್ ಮಾಡಿದಾದ್ಮೇಲೆ ಅದು ಸ್ವಲ್ಪ ಕೊರೆ ಆಗುವಾಗ ನೀವು ಕೊಡ್ಲಿಕ್ಕೆ ಹೋಗುವಾಗ ಅವರು ಹೇಳ್ತಾರೆ, ಇದೇನು ಹೀಗೆ ಆಯಿತು, ಅದೇನು ಹೀಗೆ ಆಯಿತು. ಅವರಿಗೆ ಗೊತ್ತಿರಲ್ಲ ಅವರು ಮಾರ್ಕಿಂಗ್ ಅರ್ಜೆಂಟಲ್ಲಿ ಹಾಗೆ ಒಟ್ರಾಶಿ ಮಾಡಿರ್ತಾರೆ ಅಂತ. ಸೊ ಹಾಗಾಗಿ ಯಾರು ಏನೇ ಮಾಡಲಿ, ನೀವು ವರ್ಕ್ ಮಾಡೋದಕ್ಕಿಂತ ಮುಂಚೆ ಮೆಷರ್ಮೆಂಟ್, ಈ ಮಾರ್ಕಿಂಗ್ ಲೈನ್ಸ್ ಎಲ್ಲ ನೋಡಿಕೊಂಡು ಮಾರ್ಕ್ ಮಾಡಬೇಕು, ಆಯಿತಾ? ಇದು ಒಂದು ಟಿಪ್ಸ್ ನಿಮಗೆ. ಸೊ ಇದೀಗ ನಾನು ಇಷ್ಟು ವರ್ಕ್ ಮಾಡಿದ್ದೇನೆ ಅಲ್ಲ, ಇಷ್ಟು ನೋಡಿ, ಇದು ಫಿನಿಶಿಂಗ್ ನೀಟ್ ಬಂದಿದೆ. ಇಷ್ಟು ಇದರದ್ದು ಫ್ರಂಟ್ ನೆಕ್ ನೋಡುವ ನಾವು ಡಿಸೈನ್. ಸೊ ಫ್ರಂಟ್ ನೆಕ್ ಕೂಡ ಸೇಮ್ ಬರುತ್ತೆ ನೋಡಿ ಇಲ್ಲಿ. ಸೊ ನೋಡಿ, ಇಲ್ಲಿ ಫ್ರಂಟ್ ನೆಕ್ ಕೂಡ ಸೇಮ್ ಬರುತ್ತೆ. ಇದು ಮಿಡ್ಲಲ್ಲಿ ಏನು ಅಂದರೆ ಹ್ಯಾಂಗಿಂಗ್ಸ್, ಆಯಿತಾ? ಇದು ಹ್ಯಾಂಗಿಂಗ್ಸ್ ನೀವು ಬ್ಯಾಕ್ ನೆಕ್ಕಲ್ಲೂ ಮಾಡ್ಬೋದು. ಮಿಡ್ಲಲ್ಲಿ ನಾನು ಫ್ರಂಟ್ ನೆಕ್ಕಲ್ಲಿ ಮಾಡಿದ್ದೇನೆ. ಜಸ್ಟ್ ಇದು ಕಟ್ಟಿಂಗಲ್ಲಿ ಹೋಗುತ್ತಲ್ಲ, ಮತ್ತು ಅದು ಇದು ವೇಸ್ಟ್ ಆಗುತ್ತಲ್ಲ ಸೈಡಿಗೆ, ಇಲ್ಲಿ ಫೋಲ್ಡಿಂಗಿಗೆ ಸಾಕಾಗುತ್ತಲ್ಲ. ಮತ್ತು ಇಷ್ಟೇ. ಇದು ಹ್ಯಾಂಗಿಂಗ್ ಅಂದರೆ ಇದು ನಾನಿಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೇನೆ, ನೋಡ್ಬೋದು ಇಲ್ಲಿ ನೀವು ನೋಡಿ. ಹ್ಯಾಂಗಿಂಗಲ್ಲಿ ಇಲ್ಲಿ ಒಂದು 5 ಬೀಡ್ಸ್ ಹಾಕಿದ್ದೇನೆ ಎರಡಕ್ಕೆ. ಯಾಕಂದರೆ ಇದು ಹ್ಯಾಂಗಿಂಗಲ್ಲೂ ಬೀಡ್ಸ್ ಬೇಕು, ಯಾಕಂದರೆ ನಾವು ಸ್ಲೀವ್ಸಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೇವೆ. ಸೊ ಅದಕ್ಕೋಸ್ಕರ ನಾನು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೇನೆ. ಸೊ ನೋಡಿ, ಇದೀಗ ಬ್ಯಾಕ್ ನೆಕ್ ಡಿಸೈನ್ ಪ್ಲಸ್ ಫ್ರಂಟ್ ನೆಕ್. ಈಗ ನಾನು ನಿಮಗೆ ಇದರದ್ದು ಸ್ಲೀವ್ಸ್ ತೋರಿಸ್ತೇನೆ. ಸ್ಲೀವ್ಸ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಇದ್ರದ್ದು ಪ್ರೈಸು ಹೇಳ್ತೇನೆ ನಾನು ಮಾಡಿರುವಂಥ ಡಿಸೈನ್. ಇದು ನೋಡಿ, ಇದು ಸ್ಲೀವ್ಸ್ ಡಿಸೈನ್. ಸೊ ನೋಡಿ, ನನ್ನಂದರೆ ಈ ಬ್ಲೌಸ್ ಅಡಿಯಲ್ಲಿ ಒಂದು ನಂದು ಮ್ಯಾಟ್ ಇತ್ತು ವೈಟ್ ಕಲರ್. ಅದು ನಾನು ಯಾವಾಗಲೂ ಬ್ಲೌಸ್ ನಿಮಗೆ ತೋರಿಸುವಾಗ ಮ್ಯಾಟ್ ಹಾಕ್ತಿದ್ದೆ, ಗೊತ್ತಿದ್ದೆ ನಿಮಗೆ, ವೈಟ್ ಕಲರ್. ಅದೇನು ಮಾಡಿದ್ದೇನೆ ಅಂದರೆ, ನಮ್ಮ ಮನೆಯಲ್ಲೊಂದು ಸಾತ್ ಅಂತ ಒಬ್ಬ ಇದ್ದಾನೆ, ಅಂದರೆ ನಮ್ಮ ನಾಯಿ ಮರಿ. ಅವನೇನು ಮಾಡಿದ್ದಾನೆ ಅಂದರೆ, ಮೊನ್ನೆ ನಾನು ಇಲ್ಲಿ ಇಟ್ಟುವಾಗ ಅದನ್ನು ತಗೊಂಡೋಗಿ ಅದರ ಮೇಲೆ ಮಲಗಿ ಹೊರಲಾಡಿ ಎಲ್ಲ ಮಾಡಿದ್ದೇನೆ. ಸೊ ಅದನ್ನು ನೆಕ್ಸ್ಟ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಅದು ಅವನಿಗೆ ಆಯಿತು. ನಾನಿನ್ನು
ಹೊಸತ್ತು ಮ್ಯಾಟ್ ತರಬೇಕು, ಅದು ವೈಟ್ ಕಲರ್ ಮ್ಯಾಟ್ ಬರುತ್ತಲ್ಲ, ಆಮೇಲೆ ನಾನು ಅದರ ಮೇಲೆ ಇಟ್ಟು ವೀಡಿಯೋ ಮಾಡೋದು. ಪ್ರಾಬ್ಲಮ್ ಇಲ್ಲ, ನೆಲ ಕ್ಲೀನ್ ಇದೆ. ಏನು ಅಂದರೆ ಅದನ್ನು ನೋಡಿ ಕಮೆಂಟ್ ಮಾಡುವವರು ಇರ್ತಾರೆ, ನೀವೇನು ನೆಲದಲ್ಲಿ ಇಟ್ಟು ಇದು ಮಾಡಿದ್ರೆ. ಬಟ್ ನೋಡಿ ಕ್ಲೀನ್ ಇದೆ ನಮ್ಮ ನೆಲ, ಏನೋ ಹಾಗೆ ಗಲೀಜೇನಿಲ್ಲ. ಸೊ ಈಗ ನಾನು ಡಿಸೈನ್ ಇದ್ದು ಹೇಳುವ. ನೋಡಿ ಈಗ ಇದು ಫುಲ್ ಡಿಸೈನ್, ಫುಲ್ಲು ಗ್ರ್ಯಾಂಡ್ ವರ್ಕ್ ಇದೆ. ಬಟ್ ಕಸ್ಟಮರ್ ಕೊಟ್ಟಿರುವಲ್ಲಿ ಸ್ವಲ್ಪ ಚೇಂಜಸ್ ಏನು ಮಾಡಿದ್ದೇನೆ ಅಂದರೆ, ಅವರು ಕೊಟ್ಟಿರುವ ಈ ಡಿಸೈನ್ ಇದೆಯಲ್ಲ, ಇಲ್ಲಿ ಒಂದೊಂದು ಡಾಟ್ ಇತ್ತು, ಒಂದೊಂದು ಬೀಟ್ಸ್ ಇತ್ತು. ಬಟ್ ನಾನು ಏನು ಮಾಡಿದ್ದೇನೆ ಅಂದರೆ, ಅವರು ಕೊಟ್ಟಿರೋ ಬ್ಲೌಸ್ ಈ ಟೈಪಲ್ಲಿ ಪ್ಲೇನ್ ಕಲರಲ್ಲಿ ಇತ್ತು, ಆಗ ಒಂದೊಂದು ಡಾಟ್ ಹಾಕಿದರೆ ಕಾಣುತ್ತೆ. ಬಟ್ ನಾನೀಗ ಏನು ಮಾಡಿದ್ದೇನೆ ಅಂದರೆ, ಚೆಕ್ಸ್ ಹಾಕಿ ಅದರ ನಡುವಲ್ಲಿ ಬೀಡ್ ಫ್ಲವರ್ ಕೊಟ್ಟಿದ್ದೇನೆ, ಆಯಿತಾ, ಬೀಡ್ ಫ್ಲವರ್ ಕೊಟ್ಟಿದ್ದೇನೆ. ಸೊ ಹಾಗಾಗಿ ಇಷ್ಟು ಹೈಲೈಟ್ ಆಯಿತು. ಇಲ್ಲದ್ರೆ ಒಂದೊಂದು ಬೀಡೆ ಹಾಕಿದರೆ ಅಷ್ಟು ಹೈಲೈಟ್ ಆಗ್ತಿಲ್ಲ. ಪ್ಲಸ್ ಇದು ಆಯ್ತಲ್ಲ, ಇದು ನೋಡಿ, ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೇವೆ, ನೀವು ನೋಡ್ಬೋದು ಹ್ಯಾಂಗಿಂಗ್ ಬೀಡ್ಸ್ ನೋಡಿ. ಇದು ಹ್ಯಾಂಗಿಂಗ್ ಬೀಡ್ಸ್ ಕ್ರಿಸ್ಟಲ್ ಬೀಡ್ ಅಂತಂದು ಬರುತ್ತೆ ನೋಡಿ, ಕ್ರಿಸ್ಟಲ್ ಬೀಡ್, ಇದು ಕ್ರಿಸ್ಟಲ್ ಬೀಡ್ ಆಯಿತಾ. ಈ ಟೈಪಲ್ಲಿ ಇದು ಕ್ರಿಸ್ಟಲ್ ಬೀಡ್ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸಾರಿ ಕಲರಲ್ಲೇ, ಅಂದರೆ ಸಾರಿಯಲ್ಲಿ ಪಿಂಕ್ ಶೇಡ್ ಇರೋ ಕಾರಣ ಪಿಂಕಲ್ಲೇ ಹಾಕಿದ್ದೇನೆ ನಾನು. ಸೊ ನೋಡಿ, ಆದಮೇಲೆ ಏನು ಮಾಡಿದ್ದೇವೆ ಅಂದರೆ, ನೆಕ್ ಡಿಸೈನರೇ ಬಾರ್ಡ್ರಿಗೆ ಕೊಟ್ಟಿದ್ದೇವೆ. ಪ್ಲಸ್ ಇಲ್ಲಿ ಏನು ಮಾಡಿದ್ದೇವೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಮೇಲೆ ಚೆಕ್ಸ್ ಮಾಡಿ, ಇದರಲ್ಲಿ ವರ್ಕ್ ತುಂಬ ಇದೆ. ಬಟ್ ಅದು ನೋಡಲಿಕ್ಕೆ ಮಾತ್ರ ಗ್ರ್ಯಾಂಡ್ ಕಾಣೋದಲ್ಲ, ಬಟ್ ವರ್ಕು ಇದೆ. ಇಲ್ಲಿ ನೋಡಿ, ನಾವು ಇಲ್ಲಿ 4 mm ಬೀಡ್ ಕೊಟ್ಟು ಅದರ ಔಟರ್ ಲೈನಿಗೆ 3 mm ಅಲ್ಲಿ ನಾವು ಇದು ಕೊಟ್ಟಿದ್ದೇವೆ ನೋಡಿ, ಇಲ್ಲಿ ಫುಲ್ಲು ಕೊಟ್ಟಿದ್ದೇವೆ ನೋಡಿ. ಇದು ವರ್ಕ್ ನಿಮಗೆ ಸ್ಟಿಚ್ ಆದಮೇಲೆ ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರ್ಬೋದು. ಸ್ಟಿಚ್ ಆದಮೇಲೆ ಸ್ಲೀವ್ಸ್ ಈ ರೀತಿ ಬರುತ್ತೆ ನೋಡಿ, ಹ್ಯಾಂಗಿಂಗ್ ಬೀಡ್ಸ್. ಸೊ ಇದರದ್ದು 2 ಸ್ಲೀವ್ಸ್ ತೋರಿಸ್ತೇನೆ. ಇದರದ್ದೊಂದು ಕಷ್ಟ ಏನು ಅಂದರೆ, ಈ ಹ್ಯಾಂಗಿಂಗ್ ಬೀಡ್ ನಡುವಿಗೆ ಒಂದು ಥ್ರೆಡ್ ಸಿಕ್ಕಾಕೊಳ್ಳುತ್ತೆ. ಸೊ ನೋಡಿ, ಇದು 2 ಸ್ಲೀವ್ಸ್, ಅದರದ್ದು ವರ್ಕ್ ಇದ್ದಿದ್ದು 2 ಸ್ಲೀವ್ಸ್ ನೋಡೋಗ್ಬೋದು. ಹ್ಯಾಂಗಿಂಗ್ ವಿತ್ ಗ್ರ್ಯಾಂಡ್ ವರ್ಕ್, ಗ್ರ್ಯಾಂಡ್ ಬ್ರೈಡಲ್ ವರ್ಕ್ ಆಯಿತಾ. ನೋಡಿ, ಈಗ ಇದ್ರದ್ದು ನಾನು ಹೇಳ್ತೇನೆ ಎಷ್ಟು ದಿನ ಹಿಡಿಯಿತು ಅಂತ. ಇದಕ್ಕೆ ನನಗೆ ಕಡಿಮೆ ಅಂದರೂ 2 days ಹಿಡಿಯುತ್ತೆ ಈ ವರ್ಕ್ಗೆ. ಯಾಕಂದರೆ ನಾನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಇದ್ದ ಕಾರಣ 2.5 days ಏನೋ ಹಿಡಿಯಿತು. ಕರೆಕ್ಟ್ ಓದ್ಕೊಂಡಿದ್ರೆ ನನಗೆ 2 days ಆಗ್ತಿತ್ತು ವರ್ಕ್, 1.5 to 2 days. ಸೊ ಅಷ್ಟು ಆಗ್ತಿತ್ತು. ಇದೀಗ ವರ್ಕ್ ಪ್ರೈಸ್ ಹೇಳ್ತೇನೆ ನಾನು. ನೆಕ್ ವರ್ಕ್ ಮತ್ತು ಫ್ರಂಟ್ ನೆಕ್ ವರ್ಕ್, ಬ್ಯಾಕ್ ನೆಕ್ ವರ್ಕ್, ಸ್ಲೀವ್ಸ್ ವರ್ಕ್ 3000 ಆಗುತ್ತೆ. ಇಂಥ ಹ್ಯಾಂಗಿಂಗ್ ಬೀಡ್ಸ್ ಬೇಕಾದರೆ 300 rupees ಎಕ್ಸ್ಟ್ರಾ ಆಗುತ್ತೆ. ಸೊ 3300. ಮತ್ತು ನಾನು ನಿಮಗೆ ಫ್ರಂಟ್ ನೆಕ್ಕಲ್ಲಿ ಹ್ಯಾಂಗಿಂಗ್ ಡಿಸೈನ್ ಮಾಡಿದ್ದು ತೋರಿಸಿದ್ನಲ್ಲ, ಅಂದರೆ ಬ್ಯಾಕ್ ಹ್ಯಾಂಗಿಂಗ್, ಸೊ ಅದಕ್ಕಾದರೆ 100 rupees ಆಗುತ್ತೆ. ಅಷ್ಟು ಗ್ರ್ಯಾಂಡ್ ವರ್ಕಿಗೆ ನಾವು ಜಸ್ಟ್ 100 rupees ತಗೊಳ್ಳೋದು. ನೋಡಿ, ಇಲ್ಲಿ ವಿತ್ ಹ್ಯಾಂಗಿಂಗ್ ಬೀಡ್ಸ್ ಬಂದು 100 rupees. ಸೊ ತುಂಬ ನೀಟಾಗಿ ಬಂದಿದೆ ವರ್ಕ್, ತುಂಬ ಚೆನ್ನಾಗಿದೆ. ಅಂದರೆ ಇದು ಈಗ ಸಕಲೇಶ್ಪುರದ್ದು ಕಸ್ಟಮರ್, ಸೊ ಮಂಗಳೂರಿಂದ ಸಕಲೇಶ್ಪುರಕ್ಕೆ ಈಗ ನಾವು ಕೊರಿಯರ್ ಮಾಡಬೇಕು. ಸೊ ನೋಡಿ, ವರ್ಕ್ ನೋಡಿ ಎಷ್ಟು ನೀಟ್ ಬಂದಿದೆ ಅಂತ. ಸೊ ನಿಮಗೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ. ಸೊ ಇವರಿಗೂ ಟ್ರೇಸಿಂಗ್ ಶೀಟ್ ಬೇಕು ಅಂತ ಹೇಳಿದ್ದಾರೆ. ಸೊ ಇದರ ಜೊತೆನೇ ಟ್ರೇಸಿಂಗ್ ಶೀಟ್ ಕೂಡ ಕಳಿಸ್ಬೇಕು ನಾವು. ಸೊ ಯಾರಿಗೆಲ್ಲ ಟ್ರೇಸಿಂಗ್ ಶೀಟ್ ಬೇಕು ಅದು ಅವೈಲೇಬಲ್ ಇದೆ, ಯಾರಿಗೆಲ್ಲ ವರ್ಕ್ ಮಾಡಿಸ್ಲಿಕ್ಕಿದೆ ಅದು ಮಾಡಿಕೊಡ್ತೇವೆ, ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಆ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಜಸ್ಟ್ 1000 rupeesಗೆ 1 month ಕೋರ್ಸ್ ಇದೆ. ನೀವು ಪರ್ಫೆಕ್ಟಾಗಿ ಒಂದು ಬ್ಲೌಸ್ ವರ್ಕ್ ಕಲಿಬೋದು ನೀವು ಪ್ರಾಕ್ಟೀಸ್ ಮಾಡಿದರೆ. ಸೊ ಹಾಗಾಗಿ ಯಾರಿಗೆಲ್ಲ ಏನು ಸರ್ವಿಸ್ ಬೇಕು ನಮ್ಮಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು.